ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಸಾಕಷ್ಟು ಜನರು ನನಗೆ ಒಂದೇ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಏನಂದರೆ, ಮೇಡಮ್ ನಾನು ಡಿಪ್ಲೊಮಾ ಎಕ್ಸಾಮ್ ಫೇಲ್, ಈ ಸಲ ಮೇಕಪ್ ಎಕ್ಸಾಮ್ನಲ್ಲಿ ಕುಳಿತುಕೊಂಡು ಪಾಸ್ ಮಾಡ್ಕೋತೀನಿ, ಬಟ್ ನಮ್ಮದು DCET 2024 ಡಾಕ್ಯುಮೆಂಟ್ ವೆರಿಫಿಕೇಷನ್ ಡಿಪ್ಲೊಮಾ ಮೇಕಪ್ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ಮಾಡ್ತಾರಾ? ಅದ್ರ ಬಗ್ಗೆ ನಮಗೆ ಭಾಳ ಆತಂಕ ಇದೆ, ಭಾಳ ಟೆನ್ಷನ್ ಆಗಿದೆ ನಮಗೆ. ಪ್ಲೀಸ್ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ನೀವು ಕೇಳ್ತಾ ಇದ್ರಿ. ಸೊ ನಿಮ್ಮ ಟೆನ್ಷನ್, ನಿಮ್ಮ ಫೀಲಿಂಗ್ಸ್ ನನಗೆ ಅರ್ಥ ಆಗ್ತೈತಿ. ಸೊ ನಿಮ್ಮ ಸಲುವಾಗಿ ನಾ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಡ್ ತನಕ ವಾಚ್ ಮಾಡಿರಿ, ಸಾಕಷ್ಟು ನಿಮಗೆ ಇನ್ಫಾರ್ಮೇಷನ್ ಸಿಗ್ತೈತಿ. ಅಷ್ಟೇ ಅಲ್ಲದೆ ನಿಮಗೆ ಇದು ಹೆಲ್ಪ್ ಆಗ್ಬೋದು. ಮತ್ತು ಈ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ನೀವು ಕೇಳ್ತಾ ಇದ್ರಿ, ಮೇಡಮ್ ನಾವು ಮೇಕಪ್ ಎಕ್ಸಾಮ್ ಬರಿತಾ ಇದ್ದೀವಿ, ಬಟ್ ಮೇಕಪ್ ಎಕ್ಸಾಮ್ ರಿಸಲ್ಟ್ ಬಂದಾದಮೇಲೆ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ DCET 2024 ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಲಿಕ್ಕೆ ಅವಕಾಶ ಇರ್ತೈತಿ ಇಲ್ವಾ ಅಂತ ನೀವು ಕೇಳ್ತಾ ಇದ್ರಿ. ಸೊ ನಿಮಗೆ ಹೇಳಬೇಕಂದ್ರೆ, ನಿಮ್ಮದು ಮೇಕಪ್ ಎಕ್ಸಾಮ್ ರಿಸಲ್ಟ್ ಬರೋದಕ್ಕೆ ಮಿನಿಮಮ್ ಒಂದು ಆಫ್ಟರ್ ಯುವರ್ ಎಕ್ಸಾಮ್, ಮೇಕಪ್ ಎಕ್ಸಾಮ್ ಈ ಜುಲೈ 27ಕ್ಕೆ ಮುಗಿದ್ರೂ ಒಂದು 10 to 15 ಡೇಸ್ ಮಿನಿಮಮ್ ಟೈಮ್ ಬೇಕು. ಸೊ ಆಗಸ್ಟ್ 10 ನಿಮಗೆ ರಿಸಲ್ಟ್ ಬರಬಹುದು ಮೇಕಪ್ ಎಕ್ಸಾಮ್ದು. ಆಮೇಲೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೀಟ್ ಅಲಾಟ್ಮೆಂಟ್ ಮಾಡಬೇಕಂದ್ರೆ ಭಾಳ ಲೇಟ್ ಆಗಿರ್ತೈತಿ. ನನಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ನೀವು ಎಲ್ಲ ಏನು ಮಾಡಬೇಕು, ಒಂದು ಸಜೆಷನ್ ನಾನು ನಿಮಗೆ ಏನು ಕೊಡಬಹುದಂದರೆ, ಯಾರೆಲ್ಲ ಮೇಕಪ್ ಎಕ್ಸಾಮ್ ಈ ಸಲ ಬರೀಲಿಕ್ಕತ್ತೀರಿ ಅಂದರೆ DCETಗೆ ಅಪ್ಲೈ ಮಾಡಿದವರು, ಯಾರೆಲ್ಲ ಮೇಕಪ್ ಎಕ್ಸಾಮ್ ಬರೀಲಿಕ್ಕತ್ತೀರಿ ಅವರೆಲ್ಲರೂ ಒಟ್ಟಾಗಿ ರಿಕ್ವೆಸ್ಟ್ ಮಾಡ್ಕೋಬೇಕು. ಯಾರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕಂದ್ರೆ, ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ DTE, ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಬೆಂಗಳೂರು, ಡಿಪ್ಲೊಮಾದ್ದು ಡೈರೆಕ್ಟರ್ ಯಾರದಾರಲ್ಲ ಬೆಂಗಳೂರಲ್ಲಿ, ಅವರಿಗೆ ಹೋಗಿ ನೀವು ಎಲ್ಲರೂ ಒಂದು ಮನವಿಯನ್ನು ಸಲ್ಲಿಸ್ರಿ. ನಿಮ್ಮ ಪ್ರಾಬ್ಲಮ್ ಸರಿಯಾಗಿ ಮನವಿಯೊಳಗೆ ರಿಕ್ವೆಸ್ಟ್ ಮಾಡ್ಕೊಳ್ರಿ. ಹೀಗೆ ನಮ್ಮದು ಪ್ರಾಬ್ಲಮ್ ಇದೆ, ನಮ್ಮದು ಮೇಕಪ್ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ನಮಗೆ ಒಂದು ಅವಕಾಶ ಮಾಡಿಕೊಡಿ ಪ್ಲೀಸ್ ಅಂತಂಥೇಳಿ ಒಂದು ಮನವಿಯನ್ನು ಕೊಡ್ರಿ. ಅವರಿಗೆ ಈ ವಿಷಯ ನೀವು ತಿಳಿಸಿ ಹೇಳಿದರೆ ಅವರು ಅದರ ಬಗ್ಗೆ ಕಾಳಜಿ ವಹಿಸುವಂಥ, ನಿಮಗೆ ಚಾನ್ಸ್ ಕೊಡುವಂತಹ ಅವಕಾಶಗಳು, ಸಾಧ್ಯತೆಗಳು ಇರ್ತಾವೆ. ಅದಕ್ಕೆ ನಿಮಗೆ ಹೇಳೋದು, ನೀವೆಲ್ಲರೂ ಒಟ್ಟಾಗಿ ಬೇಗನೆ ಅಂದರೆ ಮೇಕಪ್ ಎಕ್ಸಾಮ್ ಶುರು ಆಗೋಕ್ಕಿಂತ ಮುಂಚೆನೇ ಈ ವೀಕ್ನಲ್ಲಿ ಎಲ್ಲರೂ ಹೋಗಿ ನೀವು ಅವ್ರಿಗೆ ಭೇಟಿ ಆದರೆ ಈ ವಿಷಯದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿ ನೀವು ಕೊಟ್ಟರೆ ನಿಮಗೆ ಒಂದು ಅವಕಾಶ ಕೊಡುವಂತಹ ಸಾಧ್ಯತೆಗಳಿದಾವೆ. ಸೊ ಅದಕ್ಕೆ ಈ ವಿಷಯವನ್ನು ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಿದ್ದಾರಲ್ಲ, ಯಾರು ಮೇಕಪ್ ಎಕ್ಸಾಮ್ ಅಪೇರ್ ಆಗತ್ತಾರಲ್ಲ ಅವ್ರಿಗೆಲ್ಲರಿಗೂ ಈ ಮಾಹಿತಿಯನ್ನು ತಿಳಿ ಹೇಳ್ರಿ. ಒಟ್ಟಾಗಿ ಮಾಡಿದರೆ ನಿಮಗೆ ಚಾನ್ಸ್ ಇರ್ತೈತಿ. ಯಾಕಂದರೆ PUC ಅವರಿಗೆ ಚಾನ್ಸ್ ಕೊಡ್ತಿರ್ತಾರೆ. ಯಾರು ಫೇಲ್ ಆಗಿರ್ತಾರಲ್ಲ PUC ಒಳಗೆ ಅವ್ರಿಗೆ ಪಾಸ್ ಆದಮೇಲೆ ಇಂಜಿನಿಯರಿಂಗ್ ಸೀಟ್ ಕೊಡಲಿಕ್ಕೆ ಅವಕಾಶ ಐತಿ. ಅದೇ ರೀತಿ ನಿಮ್ಮಲ್ಲಿನೂ ಡಿಪ್ಲೊಮಾ ಫೇಲ್ ಆದವರಿಗೆ ಪಾಸ್ ಮಾಡಿಕೊಂಡು ಸಪ್ಲಿಮೆಂಟ್ರಿ ಎಕ್ಸಾಮ್ದಲ್ಲಿ ಮೇಕಪ್ ಎಕ್ಸಾಮ್ ಪಾಸ್ ಮಾಡಿಕೊಂಡು ನಿಮಗೂ ಚಾನ್ಸ್ ಕೊಡಬೇಕು. ಅದ್ರ ಸಲುವಾಗಿ ನೀವು ಹೋಗಿ ರಿಕ್ವೆಸ್ಟ್ ಮಾಡಿಕೊಡ್ರಿ ಫಸ್ಟ್. ಯಾಕೆಂದರೆ ಮೇಕಪ್ ಎಕ್ಸಾಮ್ ರಿಸಲ್ಟ್ ಬಂದಾದಮೇಲೆ ಟೈಮ್ ಭಾಳ ಕಡಿಮೆ ಇರ್ತೈತಿ. ಮತ್ತು ಈಗಾಗಲೇ ಪ್ರೊಸೆಸ್ ಸ್ಟಾರ್ಟ್ ಆಗಿರೋದ್ರಿಂದ ಸೆಕೆಂಡ್ ರೌಂಡ್, ಥರ್ಡ್ ರೌಂಡೂ ಮುಗಿಲಿಕ್ಕೆ ಬಂದಿರ್ತೈತಿ. ಸೊ ಅವಾಗ ಚಾನ್ಸಸ್ ಭಾಳ ಕಡಿಮೆ ಇರ್ತವೆ. ಅದಕ್ಕೆ ನೀವು ಮುಂಚೆನೇ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರಿಗೆ ಈ ಪ್ರಾಬ್ಲಮ್ ಬಗ್ಗೆ ಮನವರಿಕೆ ಆಗ್ತೈತಿ. ಅವರು ಏನಾದರೂ ಒಂದು ಸೊಲ್ಯೂಷನ್ ನಿಮಗೆ ಹೇಳ್ತಾರೆ. ಸೊ ಇದನ್ನು ಲೇಟ್ ಮಾಡೋಕ್ಕೆ ಹೋಗಬೇಡ್ರಿ, ಎಲ್ಲರೂ ಒಟ್ಟಾಗಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಮನವಿಯನ್ನು ಸಲ್ಲಿಸ್ರಿ, ಅವರು ಆ್ಯಕ್ಷನ್ ತೊಗೊತಾರೆ. ಓಕೆ, ಈ ಮಾಹಿತಿ ನಿಮಗೆ ಭಾಳ ಹೆಲ್ಪ್ ಆಗ್ತೈತಿ. ಇದನ್ನು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿರಿ, ತಡ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ನಿಮ್ಮದು ಇದು ಲೈಫ್ ಪ್ರಶ್ನೆ. ಮೀಟಿಂಗ್ ಮಾಡಿಕೊಂಡು ಇಮಿಡಿಯೇಟ್ಲಿ ಹೋಗಿ ಭೇಟಿಯಾಗ್ರಿ ನಿಮ್ಮ ಡೈರೆಕ್ಟರ್ಗೆ. ಓಕೆ, wish you all the best. Thank you dear students.